ಜಗಳೂರು ಪಟ್ಟಣದ ಗುರುಭವನದಲ್ಲಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಹಾಗೂ 75 ವರ್ಷ ಪೂರ್ಣಗೊಂಡ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಬಳಿಕ ಮಾತನಾಡಿದ ಅವರು, ನಾನು ಕೂಡ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸದಸ್ಯನಾಗಿದ್ದು ಸಮುದಾಯ ಭವನ ನಿರ್ಮಾಣಕ್ಕೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ರು. ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡುತ್ತಿರೋದು ಬಹಳ ಸಂತೋಷ. ನಾನು ಸಹ ನಿವೃತ್ತಿ ಹೊಂದಿದ್ದೀನಿ. ಈ ಒಂದು ಸಂಘದಲ್ಲಿ ನಾನೊಬ್ಬ ಸಾಮಾನ್ಯ ಸದಸ್ಯನಾಗಿದ್ದೀನಿ. ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಅಲ್ಲ, ಪಾರಮಾರ್ಥದಲ್ಲಿ ಸನ್ಯಾಸ ಅಂದರೆ ಸರ್ವಸ್ವವನ್ನು ತ್ಯಜಿಸಿದಂಥದ್ದು. 100 ದಾಟಿದ ಮೇಲೆ ಇನ್ನು 4ನೇದು ಸನ್ಯಾಸ ಮತ್ತು ವಾನಪ್ರಸ್ಥ. ಅಂತೇಳಿ ನಿಮಗೆ ಸರ್ಕಾರದ ಬರುವಂಥ ಸವಲತ್ತುಗಳನ್ನು ಕೊಡಿಸೋದಕ್ಕೆ ಒಂದು ಸಂಘಟನೆ ಇರೋದು ಬಹಳ ಸಂತೋಷ. ಆ ನಿಟ್ಟಿನಲ್ಲಿ ಊಟಕ್ಕೋಸ್ಕರ ತುರ್ತಾಗಿ ಎಲ್ಲರಿಗೆ ತಿರಸ್ಕಾರಕ್ಕೆ ಒಳಗಾಗಿ ಇರೋಂಥ ನೀವುಗಳು ಬಂದು ನೆಮ್ಮದಿಯಿಂದ ಕಾಲ ಕಳೆಯೋಕ್ಕೆ ಒಂದು ಉತ್ತಮವಾದ ಸೂರನ್ನು, ಒಂದು ನೆರಳನ್ನು, ಒಂದು ಶಾಶ್ವತವಾಗಿರ್ತಕ್ಕಂಥ ನೆಮ್ಮದಿಯ ತಾಣವನ್ನು ಅಲ್ಲಿ ಮಾಡೋಣ. ಆ ಬಿಡುವಿನ ವೇಳೆಯಲ್ಲಿ ನೀವು ಬಂದು ನಿಮ್ಮ ಸಹಪಾಠಿಗಳನ್ನು ಹಂಚಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸವನ್ನು ಎಲ್ಲಿ ಕಳ್ಕೊಂಡಿದ್ರೆ ಅಲ್ಲಿ ಹುಡುಕಿ ಅನ್ನೋ ಮಾತು ಹೇಳಕ್ಕೆ ಬಯಸಿ, ಖಂಡಿತವಾಗ್ಲೂ ನಾನು ಇವತ್ತೇ ಒಂದು ಸಂಕಲ್ಪ ಮಾಡ್ತೀನಿ. ನಾನೇನು ಮಾತಾಡಲ್ಲ, ಮಾತಾಡ್ದಲೇ ನನ್ನ ಅನುದಾನದಲ್ಲಿ ಅಲ್ಲಿ ಒಂದು ನೆರಳು ಮಾಡಿಕೊಡೋಂಥ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಬಯಸಿ ನನ್ನ ಇಷ್ಟು ಸುದೀರ್ಘವಾಗಿ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಶೇಖರಪ್ಪ, ಅಧ್ಯಕ್ಷ ಎ ಪಾಲಯ್ಯ, ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ, ಉಪಾಧ್ಯಕ್ಷರಾದ ರಾಜಪ್ಪ, ನಜೀರ್ ಅಹಮದ್, ಸಹ ಕಾರ್ಯದರ್ಶಿ ಎಂಎಸ್ ಪಾಟೀಲ್, ಆಂಜನೇಯ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯನಾಯಕ್, ವಿಎಸ್ಎಸ್ಎನ್ ಅಧ್ಯಕ್ಷೆ ವೀಣಾ ರಾಜು, ಪಟ್ಟಣ ಪಂಚಾಯತಿ ಸದಸ್ಯೆ ಲಲಿತಾ ಶಿವಣ್ಣ, ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ತಿಪ್ಪೇಸ್ವಾಮಿ, ಮಹೇಶ್ವರಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ನಿವೃತ್ತ ನೌಕರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ಮಾಡ್ತೀವಿ, ಬರಬೇಕು ಅಂತೇಳಿ ನಾನು ಅವತ್ತು ಅವ್ರಿಗೆ ಹೇಳಿದೆ. ಕೆಲವು ಅನಿರೀಕ್ಷಿತ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿಬಿಡ್ತವೆ. ಇವತ್ತಿನ ನಮ್ಮ ಸರ್ಕಾರಿ ಕಾರ್ಯಕ್ರಮ ಏನಿದೆಯೋ KDP ಮೀಟಿಂಗ್ ಕಳೆದ ನನಗೆ ತುಂಬ ಹಸಿವಾಗಿತ್ತು. ಒಟ್ಟಿಗೆ ತನ್ನ ಸುಮಧುರ ಕಂಠದ ಎಲ್ಲಿಗೆ ಪಯಣ ಏಕಾಂಗಿ ಸಂಚಾರಿ, ನಿಮ್ಮ ಸೂರುಗಳಿಗೆ, ನಿಮ್ಮ ಸಮುದಾಯಕ್ಕೆ ನನ್ನ ಶಾಸಕ ಅನುದಾನ ಮುಂದೆ ಯಾವುದೇ ಕಾರ್ಯಕ್ರಮ ಮಾಡ್ರಿ, ನಾನು ಉಪಹಾರದ ವ್ಯವಸ್ಥೆ ಮತ್ತು ಕಾರ್ಯಕ್ರಮದ ಬಗ್ಗೆ ಹಿರಿಯ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಉದ್ಘಾಟನೆಯ ಭಾಷಣವನ್ನು ಮಾಡಿರ್ತಕ್ಕಂಥ